ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನದ ಬಾರ್ಡ್ರಿಗೆ ಹೋಗಿ ನಿಂತು ಅಂದರೆ ಭಾರತ ಪಾಕಿಸ್ತಾನದ ಬಾರ್ಡ್ರಲ್ಲಿ ತ್ರಿಶೂಲ್ ಕಾರ್ಯಾಚರಣೆಗೆ ಬೆಚ್ಚಿ ಬಿದ್ದಿರೋ ಪಾಕಿಸ್ತಾನ ಏನು ಮಾಡ್ತಿದೆ ಅನ್ನೋದು ಗೊತ್ತು. ಈಗ ಹಫೀಜ್ ಪರಮಾಪ್ತ ಒಬ್ಬ ಲಷ್ಕರ್ ಎ ತೊಯ್ಬಾದ ಟಾಪ್ ಲೀಡರ್ ಒಬ್ಬ ಪಂಜಾಬ್ನಲ್ಲಿ ಅಂದರೆ ಪಾಕಿಸ್ತಾನದ ಪಂಜಾಬ್ನಲ್ಲಿ ಪಾರ್ಸಲ್ ಆಗಿರೋದು. ಮತ್ತೆ ಈತ ಸತ್ತಿದ್ದಕ್ಕೆ ಯಾಕೆ ಭಾರತದಲ್ಲಿ ಇಷ್ಟು ಸಂಭ್ರಮ ಅಂತ ಕೇಳಿದ್ರೆ 2015ರಲ್ಲಿ ಎಕ್ಸಾಕ್ಟ್ಲಿ 10 ವರ್ಷಗಳ ಹಿಂದೆ ಗುರ್ದಾಸ್ಪುರ್ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ ಈತ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಗುರ್ದಾಸ್ಪುರ್ ದಾಳಿ ಕೋರನನ್ನ ಫಿನಿಶ್ ಮಾಡಿದ ಅನ್ನೌನ್ ಗನ್ಮ್ಯಾನ್ಗಳು ಅದು ಅವನ ಮನೆ ಹತ್ರನೇ. 2015ರಲ್ಲಿ 3 ಜನ ನಮ್ಮ ಸೇನೆಯ ಸಮವಸ್ತ್ರ ಧರಿಸಿ 3 ಜನ ಗನ್ಮ್ಯಾನ್ಗಳು ಭಯೋತ್ಪಾದಕರು ನುಗ್ಗುತ್ತಾರೆ. ಕಾಶ್ಮೀರದಲ್ಲಿ ಇಂಥ ದಾಳಿ ಆ ಸಮಯದಲ್ಲಿ ಕಾಮನ್ ಆಗಿಬಿಟ್ಟಿತ್ತು. ಇವತ್ತು ಭಯೋತ್ಪಾದನೆಯನ್ನು ಭಾರತ ಯಾವ ರೀತಿ ಹತ್ತಿಕ್ಕಿದೆ ಅನ್ನೋದು ಗೊತ್ತು, ಆದರೆ ಅವತ್ತದು ಕಾಮನ್ 2015ರ ಸಮಯದಲ್ಲಿ. ಆದರೆ ಪಂಜಾಬಲ್ಲಿ, ಜಮ್ಮು ಕಾಶ್ಮೀರದಲ್ಲ, ಪಂಜಾಬಲ್ಲಿ ಒಂದು ಭಯಂಕರ ದಾಳಿ ಆಗುತ್ತೆ. ಮೊದಲು ಬಸ್ ಮೇಲೆ ಓಪನ್ ಫೈರ್, ಅದಾದಮೇಲೆ ಒಂದು ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಆಗುತ್ತೆ. ಒಬ್ಬರು SP ಸೇರಿ 7 ಜನ ಪೊಲೀಸರು, 3 ಜನ ನಾಗರಿಕರು, 10 ಜನ ಅಲ್ಲಿ ಜೀವವನ್ನು ಬಿಡ್ತಾರೆ. ಈ ಹೊಲಸು ಹುಳಗಳ ಕಾರಣದಿಂದಾಗಿ, ಈ ಪಾಕಿಸ್ತಾನದ ವಿಷ ಜಂತುಗಳ ಕಾರಣದಿಂದಾಗಿ ಆ ಗುರ್ದಾಸ್ಪುರ್ ದಾಳಿಯನ್ನು ಮರೆಯೋದಕ್ಕಾಗಲ್ಲ ಯಾವತ್ತು ಭಾರತ. ಅಂಥದ್ದೊಂದು ದಾಳಿಯ ಮಾಸ್ಟರ್ ಮೈಂಡ್ ಇದು ಒಂದು ಮಾತ್ರ ಅಲ್ಲ, ಭಾರತದ ಮೇಲೆ ನಡೆದಂಥ 10 ಹಲವು ದಾಳಿಗಳಲ್ಲಿ ಈತನ ಕೈ ಇತ್ತು. ಪಠಾಣ್ಕೋಟ್ ಸೇರಿದಂತೆ ಬೇರೆ ಬೇರೆ ದಾಳಿಗಳಲ್ಲಿ ಈತನೂ ಒಬ್ಬ ಆಗಿದ್ದ. ಬಟ್ ಗುರ್ದಾಸ್ಪುರದಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದ ಅನ್ನೋದು ಗೊತ್ತಾಗ್ತಿದೆ. ಅವನನ್ನು ಇವತ್ತು 10 ವರ್ಷಗಳ ಬಳಿಕ ಬರೋಬ್ಬರಿ ಆತನನ್ನು ಮಲಗಿಸಲಾಗಿದೆ, ಪಾರ್ಸಲ್ ಮಾಡಲಾಗಿದೆ ಅನ್ನೋದು ಬಿಗ್ ಬ್ರೇಕಿಂಗ್ ನ್ಯೂಸ್ ಭಾರತಕ್ಕೆ ಲಭ್ಯವಾಗ್ತಿರೋದು. ಲಷ್ಕರ್ ಎ ತೊಯ್ಬಾದಲ್ಲಿ ಈತ ಒಬ್ಬ ಬಹಳ ಬಲಿಷ್ಠವಾದ ನಾಯಕ. ಅದಕ್ಕೆ ಈಗ ಹಫೀಜ್ ಸಯೀದ್ ಶೇಕ್ ಆಗ್ತಾ ಇರೋದು. ಯಾವಾಗ ತನಗೆ ಮುಹೂರ್ತ ಅಂತ ಶೇಕ್ ಆಗ್ತಿರೋದು ಲಿಟ್ರಲಿ. ಹಫೀಜ್ ಏನಾಗಿದೆ, ಯಾಕೆ ಹಫೀಜ್ ಸಯೀದ್ ತನ್ನ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿ ಬೆದರಿ ನಿಂತಿದ್ದಾನೆ? ಬಿದ್ದಿರೋದು ಎಷ್ಟು ದೊಡ್ಡ ವಿಕೆಟು, ತೆಗೆದಿರೋದು ಯಾರು? ಅದು ಒಂದು ಕಡೆ ಆದರೆ, ಅಫ್ಘಾನಿಸ್ತಾನದ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಅರಗಿಸ್ಕೊಳ್ಳೋಕ್ಕೂ ಆಗಬಾರ್ದು ಅಂಥದ್ದೊಂದು ಶಾಕ್ ಕೊಡ್ತಾ ಇದೆ. ಈಗ ಅಫ್ಘಾನಿಸ್ತಾನಕ್ಕೆ ಓಪನ್ ಆಗಿ ವಿದೇಶಾಂಗ ಇಲಾಖೆ ಕಡೆಯಿಂದನೇ ಓಪನ್ ಆಗಿ ಭರ್ಜರಿ ಬಲ ಸಿಗ್ತಿದೆ. ಇದು ಇಷ್ಟು ದಿನ ನಡೆದಂಥ ದಾಳಿಗಳಿಗೆಲ್ಲ ಮ್ಯಾಚೇ ಅಲ್ಲ, ಅಂಥದ್ದೊಂದು ದಾಳಿ. ಅಫ್ಘಾನ್ ಕೈಯನ್ನು ನೇರವಾಗಿ ಬಲಪಡಿಸೋದಕ್ಕೆ ನಿಂತ ಭಾರತ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪಾಕಿಸ್ತಾನದಲ್ಲಿ ಈಗ ಕೈ ಕಾಲು ನಡುಗ್ತಾ ಇದೆ. ತ್ರಿಶೂಲ್ ಕಾರ್ಯಾಚರಣೆ ಹೆಂಗಿದೆ ಅನ್ನೋದು ಗೊತ್ತು. ದೊಡ್ಡ ಸಂಖ್ಯೆಯಲ್ಲಿ, ಒಂದು ದಶಕದ ಲೆಕ್ಕದಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ ಇದು. ಅಂದರೆ ಡೈರೆಕ್ಟ್ ಪಾಕ್ ಮೇಲೆ ಬಿದ್ದಿದ್ದು 6 ತಿಂಗಳ ಹಿಂದೆ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಬೆನ್ನುಮೂಳೆ ಮುರಿದಿದೆ. ಆದರೆ ಯುದ್ಧ ಇನ್ನೂ ಶುರುವಾಗಿಲ್ಲ. ಅದಕ್ಕೂ ಮುನ್ನ ಈ ರೀತಿಯ ತಾಲೀಮಿದೆಯಲ್ಲ, ಏನು ಕಡಿಮೆ ಸಂಖ್ಯೆಯಲ್ಲ. ಅಲ್ಲಿ ನೌಕಾಪಡೆ, BSFನವರು, ಸಮುದ್ರದ ಪಡೆ, ಮತ್ತು ಈ ಕಡೆ ವಾಯುಸೇನೆ, ಭೂಸೇನೆ ಎಲ್ಲ ಸೇರಿಕೊಂಡು ಯಾವ ರೀತಿಯಲ್ಲಿ ಸೇನಾ ಸನ್ನದ್ಧತೆಯನ್ನು ತೋರಿಸ್ತಾ ಇರೋದು ಅಂದರೆ, ನಮ್ಮ ಸೇನಾ ಶಕ್ತಿ ಪ್ರದರ್ಶನಕ್ಕೆ ಪಾಕಿಸ್ತಾನ ಪತ್ರ ಕೊಟ್ಟಿದೆ. ನೋಟಮ್ ಮೇಲೆ ನೋಟಮ್ಮು, ಏರ್ ಸ್ಪೇಸ್ ಬಂದ್ ಮಾಡ್ಕೊಂಡು ಬಾಗಿಲು ಹಾಕ್ಕೊಂಡು ಕೂತಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಬಗ್ಗೆ ಗೊತ್ತು. ರಫೇಲ್ ಹಾರಾಡ್ತಿದೆ, ಸುಖೋಯ್ ಯಾವ ರೀತಿ ಅಬ್ಬರಿಸ್ತಾ ಇದೆ. ನಮ್ಮ ನೌಕಾಪಡೆ ಈ ಸಲ ಅಖಾಡಕ್ಕಿಳಿಯೋದು ಚಾನ್ಸು. ಮೋದಿ, ರಾಜನಾಥ್ ಸಿಂಗ್ ಅವರೇ ಅನೌನ್ಸ್ ಮಾಡಿದ್ದಾರೆ. INS ವಿಕ್ರಾಂತ್ ಶಕ್ತಿ ನೋಡಿದ್ರೆ ಇನ್ನು ನೀವು ಯಾವ ರೀತಿಯಲ್ಲೂ ಭಾರತ ಕೆಣಕೋಕೆ ಬರಲ್ಲ, ಅದೇ ಲಾಸ್ಟ್ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾಗಿದೆಯಲ್ವಾ. ಈ ಹೊತ್ತಲ್ಲಿ ನೋಡಿ ಪಾಕಿಸ್ತಾನದ ಒಳಗಡೆ ಏನಾಗ್ತಾ ಇದೆ ಅಂತ. ಪಾಕ್ನ ಪಂಜಾಬ್ ಪ್ರಾವಿನ್ಸಲ್ಲಿ ಒಂದು ಬಿಗ್ ವಿಕೆಟ್ ಬಿದ್ದಿದೆ. ಈಗ ಹಫೀಜ್ ಸಯೀದ್ನ ಪರಮಾಪ್ತ ನಾಯಕ, ಲಷ್ಕರ್ ಎ ತೊಯ್ಬಾಗೆ ಬಹಳ ದೊಡ್ಡ ಬಲವಾಗಿದ್ದಂತಹ ನಾಯಕ, ಈ ಫಂಡ್ ರೈಸರ್ಗಳನ್ನೇ ಹುಡುಕಿ ಹೊಡಿತಿದ್ದಾರಪ್ಪ ನಮ್ಮ ವೆಲ್ ವಿಷರ್ಸ್. ಭಾರತದ ಹಿತೈಷಿಗಳು ತುಂಬ ಜನ ಪಾಕಿಸ್ತಾನದ ಒಳಗಡೆ ಸೇರ್ಕೊಂಡಿದ್ದಾರೆ ಅನ್ಸುತ್ತೆ. ಲಾಹೋರಿಂದ 60 ಕಿಲೋಮೀಟರ್ ದೂರದಲ್ಲಿ ಕೋಟ್ ರಾಧಾಕಿಶನ್ ಅಂತ ಬರುತ್ತೆ ಆ ಪ್ಲೇಸು. ಕಾಸೂರ್ ಡಿಸ್ಟ್ರಿಕ್ಟ್ ಆಫ್ ಪಂಜಾಬ್
ಅಲ್ಲಿ ಆತನನ್ನು ಹೊಡೆದು ಹಾಕಿದ್ದಾರೆ. ಶೇಖ್ ಮೌಜ್ ಮುಜಾಹಿದ್ ಅಂತ ಆತನ ಹೆಸರು. ತುಂಬ ಇಂಜುರಿ ಆಗಿ ಏನೋ ಬದುಕಿಸ್ಕೊಳ್ಳೋಕ್ಕಾಗತ್ತೇನೋ ಅಂತ ಪ್ರಯತ್ನ ಮಾಡ್ತಾರೆ, ಆದರೆ ಬದುಕುಳಿದಿಲ್ಲ. ಪಾಕಿಸ್ತಾನ ಅದು ಗುಂಪು ಘರ್ಷಣೆಯಲ್ಲಿ ಆದಂತಹ ಸಾವು, ಯಾರು ಹೊಡೆದು ಹಾಕಿಲ್ಲ ಅಂತ ಹೇಳ್ಕೊಳ್ತಿದೆ. ಆದರೆ ಪಂಜಾಬ್ನ ಒಳಗಡೆ ಅನ್ನೌನ್ ಗನ್ಮ್ಯಾನ್ಗಳ ಬಂದೂಕು ಕೈ ಚಳಕ ತೋರಿಸಿದೆ ಅಂತ ರಿಪೋರ್ಟ್ಸ್ ಬರ್ತಿರೋದು. ಸೊ ಲಷ್ಕರ್ ಎ ತೊಯ್ಬಾದ ಮತ್ತೊಬ್ಬ ದೊಡ್ಡ ತಲೆಯನ್ನು ಈಗ ಪಾರ್ಸಲ್ ಮಾಡಿರೋದು. ಆತ ಗುರ್ದಾಸ್ಪುರ್ ಅಟ್ಯಾಕ್, ಭಾರತದಲ್ಲಿ ಹಲವಾರು ಅಟ್ಯಾಕ್ಗಳಲ್ಲಿ ಮೇಜರ್ ರೋಲ್ ಪ್ಲೇ ಮಾಡಿದ್ದ, ಮಾಸ್ಟರ್ ಮೈಂಡ್ ಆಗಿದ್ದ ಅನ್ನೋದು ಗೊತ್ತಾಗ್ತದೆ. ಲಷ್ಕರ್ ಎ ತೊಯ್ಬಾದ ಒಬ್ಬ ಟಾಪ್ ಲೀಡರ್ ಈತ. ಗುರ್ದಾಸ್ಪುರ್ ಅಟ್ಯಾಕಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಈತ ಹುಡುಕಿ ಹೊಡೆದು ಹಾಕಿದ್ದಾರೆ, ಮನೆ ಹತ್ರನೇ ಹೊಡೆದು ಹಾಕಿದ್ದಾರೆ ಅನ್ನೌನ್ ಗನ್ಮ್ಯಾನ್ಗಳು, ಭಾರತದ ಹಿತೈಷಿಗಳು ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್. ಸೊ ಪಾಕಿಸ್ತಾನಕ್ಕೆ ಮತ್ತೊಂದು ಅರಗಿಸಿಕೊಳ್ಳಲಾರದ ಆಘಾತ ಇದು. ಇದರ ನಡುವೆ ಹಫೀಜ್ ಸೈಯದ್ ಒಂದು ರ್ಯಾಲಿ ಇತ್ತಂತೆ, ಆತ ಹೆಸರಿಗೆ ಜೈಲಲ್ಲಿರೋದು. ಬಟ್ ಆಪರೇಷನ್ ಸಿಂಧೂರ ಟೈಮಲ್ಲಿ ಆತನ ಬಂಗ್ಲೆ ಎಲ್ಲ ಲೊಕೇಟ್ ಮಾಡಿ ಸ್ಯಾಟಲೈಟ್ ಕಂಪ್ಲೀಟ್ ಇಮೇಜಸ್ಸು ಪ್ರತಿಯೊಂದು ಕೂಡ ಭಾರತ ಮೀಡಿಯಾಗಳಲ್ಲಿ ಹೋಗಿತ್ತು. ಅಲ್ಲೇ ಇದ್ದಾನೆ ಆತ, ಅದ್ಧೂರಿಯಾಗಿ ಬದುಕ್ತಿದ್ದಾನೆ ಅಂತಲೇ ರಿಪೋರ್ಟ್ಸ್ ಆಗಿದ್ವು ಅಲ್ವಾ. ಈ ಮಸೂದ್ ಅಜರು, ಹಫೀಜ್ ಸೈಯದ್ ಅವ್ರ ಪ್ರಕಾರ ಒಬ್ಬ ಎಲ್ಲಿದ್ದಾನೆ ಗೊತ್ತಿಲ್ಲ, ಇನ್ನೊಬ್ಬ ಜೈಲಲ್ಲಿದ್ದಾನೆ. ಆದ್ರೆ ನಡೆಯೋದೇ ಬೇರೆ ಅಲ್ವಾ. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಹಫೀಜ್ ಸೈಯದ್ ಒಂದು ಓಪನ್ ರ್ಯಾಲಿ ಇತ್ತಂತೆ, ದೊಡ್ಡ ಮಟ್ಟದಲ್ಲಿ ರಕ್ಷಣೆಯ ಸಮೇತ ಹಫೀಜ್ ಸೈಯದ್ ಏನೋ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದ ಕಾರ್ಯಕ್ರಮವನ್ನು. ಆದರೆ ಆ ರ್ಯಾಲಿಯನ್ನು ಕ್ಯಾನ್ಸಲ್ ಮಾಡಿಕೊಂಡು ಈಗ ಹೋಗಿ ಗುಹೆಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಹಫೀಜ್ ಸೈಯದ್. ಅಂದರೆ ತಲೆಮರೆಸಿಕೊಂಡ ಮತ್ತೆ ಭೂಗತನಾದ ಹಫೀಜ್ ಸೈಯದ್. ಜೈಲಲ್ಲಿದ್ದರು ಒಂದೇ, ಹೊರಗಡೆ ಇದ್ದರು ಒಂದೇ, ಅಂಥ ಸೆಕ್ಯುರಿಟಿಯಲ್ಲಿದ್ದಾನೆ. ಪಾಕಿಸ್ತಾನದಲ್ಲಿ ಆರ್ಮಿ ಪ್ರೊಟೆಕ್ಷನ್ ಏನು ಕಡಿಮೆ ಇದೆಯಾ ಆತನಿಗೆ? ರಾಜವೈಭೋಗದಲ್ಲಿ ಬದುಕ್ತಿರುವಂಥ ಆತ ಈಗ ತ್ರಿಶೂಲ್ ಆಪರೇಷನ್ ಬಳಿಕ ತನ್ನ ಜೀವಕ್ಕೆ ಕೂತಿದೆ ಅನ್ನೋ ಭಯದಲ್ಲಿ ಹೋಗಿ ಅಡಗಿಕೊಂಡಿದ್ದಾನೆ ಅನ್ನುವಂಥ ಬಿಗ್ ನ್ಯೂಸ್ ಈಗ ಬರ್ತಾ ಇದೆ. ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಗಳು ಪತ್ರ ಕೊಡ್ತಿವೆ ಆಪರೇಷನ್ ತ್ರಿಶೂಲ್ ಈ ಸಲ ಏನು ಮಾಡುತ್ತೋ ಅಂತ. ಯಾಕಂದರೆ ಅವರದ್ದು ಇಂಟೆಲಿಜೆನ್ಸ್ ರಿಪೋರ್ಟು, ಅವರ ಅತ್ಯಾಪ್ತ ಪರಮಾಪ್ತ ಬಲಿಷ್ಠ ರಾಷ್ಟ್ರಗಳ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲ ಬರ್ತಾ ಇರ್ತಾವಲ್ಲ, ಭಾರತದ ಕಾರ್ಯಾಚರಣೆ ನೆಕ್ಸ್ಟ್ ಏನಿರಬಹುದು ಅನ್ನೋದ್ರ ಬಗ್ಗೆ. ಯಾಕಂದರೆ ಆಪರೇಷನ್ ಸಿಂಧೂರದಲ್ಲಿ ನಾವು ಪಾಕಿಸ್ತಾನದ ಆರ್ಮಿ ಟಾರ್ಗೆಟ್ ಮಾಡೇ ಇಲ್ಲ ಇನ್ಫ್ಯಾಕ್ಟ್. ಆದರೂ ಪಾಪ 80-90 ಜನ ಪಾಕ್ ಸೈನಿಕರು ಫಿನಿಶ್ ಆದರು, ಅದು ಬೇರೆ ವಿಷಯ. ಆದರೆ ನಾವು ಟಾರ್ಗೆಟ್ ಮಾಡಿದ್ದು ಟೆರರ್ ಕ್ಯಾಂಪ್ಗಳನ್ನು, 150 ಜನ ಟೆರರಿಸ್ಟ್ಗಳನ್ನು, ಟ್ರೈನಿಂಗ್ ಕ್ಯಾಂಪ್ಗಳನ್ನು. ಮಸೂದ್ ಅಜರ್ ಇಡೀ ಫ್ಯಾಮಿಲಿಯನ್ನೇ ಹೊಡೆದು ಹಾಕಿದೆ ಪ್ರಿಸೈಸ್ಡ್ ಅಟ್ಯಾಕಲ್ಲಿ. ಎಕ್ಸಾಕ್ಟಾಗಿ ಆ ಥರ ಹೋಗಿ ಅಲ್ಲೇ ಒಳಗೆ ನುಗ್ಗು ಹೊಡೆಯುತ್ತೆ ಅಂತ ಪಾಕಿಸ್ತಾನ ಅಥವಾ ಬಲಿಷ್ಠ ರಾಷ್ಟ್ರಗಳು ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ಭಾರತದ ಸೇನೆಯ ತಾಕತ್ತು ಇವತ್ತು ಏನಿದೆ ಅಂತ ತೋರಿಸ್ಕೊಟ್ವಿ ಅಲ್ವಾ. ಈಗ ಅದಕ್ಕೆ ಭಯ ಶುರುವಾಗಿದೆ. ಹಫೀಜ್ ಸೈಯದ್ ಎದ್ದೋಡಿದ್ದಾನೆ, ಆದರೆ ಆತನ ಪರಮಾಪ್ತ ಬಿಗ್ ಲೀಡರ್ ಒಬ್ಬನ ಪಾರ್ಸಲ್ ಆಗಿದೆ ಈಗ. ಶೇಖ್ ಮೌಜ್ ಮುಜಾಹಿದ್ ಪಾರ್ಸಲ್ ಆಗಿರೋದು ಈಗ. ಅದರ ಬೆನ್ನಲ್ಲೇ ಮತ್ತಷ್ಟು ಭಯಭೀತ ವಾತಾವರಣ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ. ನೋಡಿ ಏನು ಮಾಡೋಕ್ಕೆ ಹೊರಟಿದ್ದ ಅಂದರೆ, ಹಫೀಜ್ ಸೈಯದ್ನ ಕ್ಲೋಸ್ ಅಸೋಸಿಯೇಟು ಬಾಂಗ್ಲಾದೇಶ ಬಾರ್ಡರ್, ಭಾರತ ಬಾಂಗ್ಲಾ ಬಾರ್ಡರ್ಗೆ ಬಂದಿದ್ದಾನೆ. ಏನವನ ಹೆಸರು? ಇಬ್ತಿಸಾಮ್ ಎಲಾಹಿ ಜಾಹಿರ್ ಅಂತ. ಆತ ಈಗ ಯಾಕೆ ಬಂದಿದ್ದಾನೆ ಅಲ್ಲಿ? ಢಾಕಾದಲ್ಲಿ ಉಳ್ಕೊಂಡು ಬಾರ್ಡ್ರಿಗೆ ಬಂದು ಏನೋ ಕಿತಾಪತಿ ಮಾಡೋದು ನೋಡ್ತಿರೋದು. ಹಫೀಜ್ ಸೈಯದ್ ಪಾಕಿಸ್ತಾನ ಆರ್ಮಿ ಜೊತೆ ಸೇರಿಕೊಂಡು ಭಾರತದ ಮೇಲೆ ದೊಡ್ಡ ದಾಳಿ ನಡೆಸಬೇಕು, ಸೇಡ್ ತೀರಿಸ್ಕೊಳ್ಬೇಕು ಅಂತ ಕಾಯ್ತಾ ಇರೋದು. ತಮ್ಮದೆಲ್ಲ ಕ್ಯಾಂಪ್ಗಳನ್ನು ಉಡೀಸ್ ಮಾಡಿದ್ದಾರೆ ಇವರು. ಮತ್ತೊಂದು ಭಯಂಕರ ದಾಳಿ ಮಾಡಬೇಕು, ಈ ಪಹಲ್ಗಾಮ್ ದಾಳಿಗಿಂತ ಭಯಂಕರವಾದ ದಾಳಿಗೆ ಪ್ಲಾನ್ ಆಗ್ತಿದೆ ಅಂತ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಈಗಲೇ ಇದೆಯಲ್ವಾ, ಅದಕ್ಕೆ ಈಗ ಹೋಗಿ ನಿಂತಿದೆ ಗಡಿಯಲ್ಲಿ ನಮ್ಮ ಸೇನೆ. ಕೆಣಕ್ಲಿ ನೋಡೋಣ, ತಾಕತ್ತಿದ್ರೆ ಒಂದು ಕೂದಲು ಕಿತ್ಕೊಳ್ಳಿ ಅನ್ನುವಂಥ ಸವಾಲು ಹಾಕಿದ್ದಾಗಿದೆ. ಈ ಸಲ ಪಾಕಿಸ್ತಾನ ಅನ್ನೋದನ್ನು ಅಳಿಸಾಕೋದು. ಮೋದಿ ಅವಧಿಯಲ್ಲಿ ಐತಿಹಾಸಿಕ ಸಾಧನೆಗಳಾಗಿವೆ ಭಾರತದ ಒಳಗಡೆ, ಈಗ ಇದು ಒಂದಾಗಿ ಹೋಗಲಿ. ಇನ್ನು ಭಾರತಕ್ಕೆ ಕೆಣಕೋ ರಾಷ್ಟ್ರವೇ ಇರಬಾರ್ದು ಅನ್ನೋ ತನಕ ನಾವಾಗಿ ಯುದ್ಧದಾಹಿಗಳಲ್ಲ, ಆದರೆ ಒಂದು ಚೂರು ಕಾಲು ಕೆರ್ಕೊಂಡು ಬಂದರೂ ಬಿಡಲ್ಲ. ಈ ಸಲ ಹಂಗಿದೆ ನಮ್ಮ ಪ್ಲ್ಯಾನ್. ಈ ಹೊತ್ತಲ್ಲಿ ಹಫೀಜ್ ಸೈಯದ್ ಹೆದರಿ ಈಗ ನಡಗ್ತಿರೋದು, ಕುಕೃತ್ಯ ಮಾಡೋದಕ್ಕೆ ತನ್ನ ಆಪ್ತನನ್ನು ಬಾಂಗ್ಲಾ ಬಾರ್ಡರ್ಗೆ ಕಳಿಸ್ಕೊಟ್ಟ ಆತನ ಗೇಮ್ ಪ್ಲ್ಯಾನನ್ನು ಭಾರತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಆತನ ಪರಮಾಪ್ತ ಪ್ಲ್ಯಾನ್ಗೆ ಆಧಾರವಾಗಿದ್ದ ಇನ್ನೊಬ್ಬ ಆಪ್ತ ಟಾಪ್ ಲೀಡರ್ ಲಷ್ಕರ್ ಎ ತೊಯ್ಬಾದ ಟಾಪ್ ಲೀಡರ್ ಈಗ ಪಂಜಾಬಲ್ಲಿ ಫಿನಿಶ್ ಆಗಿರೋದು. ಇದು ಒಂದು ಡೆವಲಪ್ಮೆಂಟು.
ಮತ್ತೊಂದು ಕಡೆ ನೋಡಿ, ಅಫ್ಘಾನಿಸ್ತಾನಕ್ಕೆ ಓಪನ್ ಆಗಿ ದೊಡ್ಡ ಬಲವನ್ನು ಘೋಷಿಸಿದೆ ಭಾರತ. ಏನು ಬಲ ಅದು ನೋಡಿ. ಡ್ಯಾಮನ್ನು ಕಟ್ಟೋಕೆ ಮುಂದಾಗಿದೆ ಅಲ್ವಾ, ತುಂಬ ಬೇಗ ಟೆಂಡರ್ ಕರೆದು ಪ್ರಾಸೆಸ್ ಶುರು ಮಾಡೇ ಬಿಡಬೇಕು ಅನ್ನೋ ತನಕ ಅನೌನ್ಸ್ ಆಗಿದೆ ಅಲ್ಲಿ. ಯಾಕಂದರೆ ಮೊದಲು ಪಾಕಿಸ್ತಾನದ ನರನಾಡಿಗಳನ್ನೇ ಕಟ್ ಮಾಡಿಬಿಡಬೇಕು ಅಂತ ಈಗ ಅಫ್ಘಾನಿಸ್ತಾನದ ತಾಲಿಬಾನಿಗಳು ನಿಂತಿದ್ದಾರೆ. ಇಲ್ಲವಾದಲ್ಲಿ ಪಾಕಿಸ್ತಾನ ಸುತ್ತಮುತ್ತಲಿರೋರನ್ನ ಯಾರನ್ನೂ ಬದುಕೋಕೆ ಬಿಡಲ್ಲ. ಪಾಕಿಸ್ತಾನ ಒಂಥರ ಪ್ರಯೋಗಶಾಲೆ, ಎಲ್ಲ ಬಲಿಷ್ಠ ರಾಷ್ಟ್ರಗಳಿಗೆ ತಮ್ಮ ಶತ್ರುಗಳನ್ನು ಹಣಿಯೋದಕ್ಕೆ, ಅವರನ್ನು ಸತಾಯಿಸೋದಕ್ಕೆ, ಇವರನ್ನು ಸತಾಯಿಸೋದಕ್ಕೆ ಪಾಕಿಸ್ತಾನವನ್ನೇ ಬಳಸ್ಕೊಳ್ಳೋದಲ್ವ. ಮೊದಲು ಅದನ್ನೇ ಅಳಿಸಾಕಬೇಕು ಅಂತ ಈಗ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಏನು ಮಾಡ್ತಿದ್ದಾರೆ, ಈ ಕುನಾರ್ ಡ್ಯಾಮು ಪಾಕಿಸ್ತಾನದ ಪಂಜಾಬ್, ಖೈಬರ್ ಪಖ್ತೂನ್ಖ್ವಾ ಈ ಎಲ್ಲ ಪ್ರದೇಶದ ಜನರ ಜೀವ ಉಳಿಸುವಂಥ ಒಂದು ನೀರನ್ನು ಹಿಡಿದಿಡುತ್ತೆ. ಪಾಕಿಸ್ತಾನಕ್ಕೆ ಈ ನೀರು ಕಟ್ ಆಗೋ ರೀತಿಯಲ್ಲಿ ಕುನಾರ್ ಡ್ಯಾಮನ್ನು ಅಫ್ಘಾನಿಸ್ತಾನ ತಕ್ಷಣಕ್ಕೆ ಈಗಲೇ ಟೆಂಡರ್ ಕರೆದು ಪ್ರಾಸೆಸ್ ಶುರು ಮಾಡಿಸ್ತಿದ್ದಾರೆ, ತಡ ಮಾಡೋದಲ್ಲ. ಆ ಡ್ಯಾಮನ್ನು ನಾವು ಕಟ್ಟಿಕೊಡ್ತೀವಿ ಅನ್ನೋ ರೀತಿಯಲ್ಲಿ ವಿದೇಶಾಂಗ ಇಲಾಖೆಯಿಂದ ಅನೌನ್ಸ್ಮೆಂಟ್, ಅಂದರೆ ನಮ್ಮ ವಾಟರ್ ಪ್ರಾಜೆಕ್ಟ್ ಕೋಆಪರೇಷನ್ ಬಗ್ಗೆನೂ ಮಾತುಕತೆ ಆಗಿದೆ. ಅಮೀರ್ ಖಾನ್ ಮುಟ್ಟಕಿ ಅವರು ಬಂದಾಗ ಜಯಶಂಕರ್ ಮಾತುಕತೆ ಮಾಡಿದ್ದಾರೆ. ಹಲವಾರು ಡ್ಯಾಮ್ಗಳು ಭಾರತ ಅಫ್ಘಾನಿಸ್ತಾನ್ ಫ್ರೆಂಡ್ಶಿಪ್ ಡ್ಯಾಮ್ ಅಂತಲೇ ಅಲ್ಲಿ ಡಿಸ್ಪ್ಲೇ ಆಗಿದೆ. ಸುಮಾರು ಡ್ಯಾಮ್ಗಳನ್ನು ಕಟ್ಟಿಕೊಡುವಲ್ಲಿ ಭಾರತ ಸಹಕಾರ ಇದೆ. ಅದೇ ರೀತಿಯಲ್ಲಿ ಈ ಸಲ ಕುನಾರ್ ಡ್ಯಾಮ್ಗೆ ದೊಡ್ಡ ಬಲವನ್ನು ತುಂಬುವ ಮೂಲಕ ಆ ಪ್ರಾಜೆಕ್ಟ್ ಆದಷ್ಟು ಬೇಗ ಕಂಪ್ಲೀಟ್ ಆಗಬೇಕು. ಆ ಮೂಲಕ ಒಂದು ಕಡೆ ಕಾಬೂಲ್, ಒಂದು ಕಡೆ ಕುನಾರ್, ಮತ್ತೊಂದು ಕಡೆ ಸಿಂಧು, ನಮ್ಮ ಇಂಡಸ್ ವಾಟರ್ ಶಾಕ್. ಸೊ ಒಂದಲ್ಲ ಎರಡಲ್ಲ ಮೂರು ಆಘಾತಗಳನ್ನು, ಈ ವಾಟರ್ ಶಾಕ್ಗಳನ್ನು ಪಾಕಿಸ್ತಾನ ಸಹಿಸಿಕೊಂಡು ಬದುಕೋಕ್ಕೂ ಸಾಧ್ಯ ಇಲ್ಲ. ಅಂತಹ ಒಂದು ಸ್ಟೆಪ್ಪನ್ನು ಈಗ ಭಾರತ ಅಫ್ಘಾನಿಸ್ತಾನದ ಮೂಲಕ ತಗೊಳ್ತಿರೋದು. ಇದು ಪಾಕಿಸ್ತಾನ ಅರಗಿಸಿಕೊಳ್ಳಲಾರದ, ಅವರ ರಕ್ತ ನಾಳಗಳನ್ನೇ, ನರನಾಡಿಗಳನ್ನೇ ಕಟ್ ಮಾಡೋದು ಅಂತಾರಲ್ಲ, ಅಂತಹ ಶಾಕ್ ಇದು. See, we had the Foreign Minister of Afghanistan. He visited India recently. As part of the visit, we had issued a joint statement between both countries. This particular joint statement clearly emphasizes that India stands ready to support all efforts of Afghanistan that are directed towards sustainable management of water resources, including hydro projects. You also would know that between the two countries there has been a long history of cooperation on water matters. The Salwa Dam, for example, is a perfect example of this cooperation, which is today called India-Afghanistan Friendship Dam. ಇಡೀ ಪಾಕಿಸ್ತಾನ ಬರಡು ಭೂಮಿಯಾಗಬೇಕು ಅಂತಹ ಕ್ರಮ. ಒನ್ಸ್ ಅಗೇನ್ ರಿಪೀಟ್ ಮಾಡ್ತಿದ್ದೀನಿ, ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸಿ ಹಾಕ್ತೀವಿ ಅನ್ನುವ ಘೋಷಣೆ ಸುಮ್ಮನೆ ಅಲ್ಲ. ತಮ್ಮ ಕರಾಚಿಯನ್ನು ಕಟ್ ಮಾಡುತ್ತಾ ಈ ಸಲ ಭಾರತ ಅಂತ ಬೆದರಿರೋದು ಪಾಕಿಸ್ತಾನ. ಸಮುದ್ರ ಮಾರ್ಗದಲ್ಲಿ ಈ ಸಲ ಅಟ್ಯಾಕ್ ಮಾಡಿಬಿಟ್ರೆ ನಮ್ಮ ವಾಣಿಜ್ಯ ಕೇಂದ್ರವೇ ಕಟ್ಟಾಗಿ ಹೋಗುತ್ತೆ ಅಂತ ಅಮೆರಿಕದ ಕಾಲು ಹಿಡ್ಕೊಳ್ತಿದೆ ಪಾಕಿಸ್ತಾನ. ಏನೋ ಮಾಡುತ್ತಲ್ಲ ಭಾರತ ಅಂತ. ಭಾರತ ಯಾವತ್ತೂ ತಾನಾಗಿ ಅಟ್ಯಾಕ್ ಮಾಡಲ್ಲ, ಭಾರತ ಯುದ್ಧದಾಹಿಯಲ್ಲ. ಆದರೆ ಪಾಕಿಸ್ತಾನದ ಕುತಂತ್ರ ಯಾವತ್ತೂ ಅವ್ರನ್ನ ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಯಾರದ್ದೋ ಕೈಗೊಂಬೆಯಾಗಿ ಏನೋ ಮಾಡ್ತಾನೆ ಇರ್ತಾರೆ. ಅಂಥದ್ದೊಂದು ಚಾನ್ಸ್ಗೆ ನೋಡ್ತಿದೆ ಭಾರತ. ಈ ಸಲ ಆಗೋದು ಮಾತ್ರ ಊಹಿಸದಂತಹ ಬೆಳವಣಿಗೆ. ಹಾಗಾಗಿ ಕರಾಚಿಯ ವಿಚಾರದಲ್ಲಿ ಭಯಭೀತವಾಗಿರೋ ಪಾಕಿಸ್ತಾನ ಈಗ ಏನು ಮಾಡೋದು ನೆಕ್ಸ್ಟು ಅಂತ ಗೊತ್ತಾಗದೆ ಪಾಪ ಅಲ್ಲಿ ಬಾರ್ಡ್ರಲ್ಲಿ ಸೇನೆ ಎಲ್ಲ ಜಮಾವಣೆ ಮಾಡಿಕೊಂಡು, ಭದ್ರತೆ ಚೆಕ್ ಮಾಡಿಕೊಂಡು, ನೋಟಮ್ ಮೇಲೆ ನೋಟಮ್ ಹೊರಡಿಸ್ಕೊಂಡು ಬಲಿಷ್ಠ ರಾಷ್ಟ್ರಗಳ ರಕ್ಷಣೆ ಕೋರಿ ಕೈ ಚಾಚ್ಕೊಂಡು ನಿಂತಿದೆ. ಸೊ ಪಾಕಿಸ್ತಾನದಲ್ಲಿ ಒಂದು ಕಡೆ ನಿನ್ನೆ ಬಲೂಚ್ ಲಿಬರೇಷನ್ ಆರ್ಮಿಯ ಅಟ್ಯಾಕು, ಎಟ್ ಅ ಟೈಮ್ ಈ ಸುದ್ದಿ ಅವ್ರಿಗೆ, ಆ ಮುನೀರ್ ಎಂಥ ಮುನೀರ್ ಆತ ಅಂದರೆ ತಮ್ಮ ರಕ್ಷಣೆಯಲ್ಲಿರೋ ಟೆರರಿಸ್ಟ್ಗಳ ತಲೆಯೂ ಉಳ್ಸೋಕ್ಕಾಗ್ತಿಲ್ಲ. ಸೈನಿಕರು 8ರಿಂದ 10 ಜನ ಫಿನಿಶ್ ಆಗಿರೋದು ಬಲೂಚ್ ದಾಳಿಯಲ್ಲಿ. 150 ಜನಕ್ಕೆ ಗಂಭೀರವಾಗಿ ಇಂಜುರಿ ಆಗಿದೆ, ಕ್ರಿಟಿಕಲಿ ಇಂಜೂರ್ಡ್ ಪರಿಸ್ಥಿತಿಯಲ್ಲಿದ್ದಾರೆ. ನಿನ್ನೆ ಅಲ್ಲಿ ಬಲೂಚ್ಗಳ ಅಟ್ಯಾಕು, ಇಲ್ಲಿ ಟಾಪ್ ಲೀಡರ್ ಒಬ್ಬ, ಅದು ಪಾಕಿಸ್ತಾನಕ್ಕೆ ನುಂಗೋಕ್ಕಾಗದಂತಹ ವಿಷಯ ಅಲ್ವಾ. ತಮ್ಮ ಟೆರರಿಸ್ಟ್ಗಳ ಸತ್ರು ಅಂದರೆ, ಅದು ಲಷ್ಕರ್ ಎ ತೊಯ್ಬಾದ್ ಟೆರರಿಸ್ಟ್ಗಳ ಸತ್ರು ಅಂದರೆ. ಇದೆರಡೂ ಶಾಕಿಂಗ್ ನ್ಯೂಸ್ಗಳು ಅಪ್ಪಳಿಸಿದೆ ಪಾಕಿಸ್ತಾನವನ್ನು. ಬಾರ್ಡ್ರಲ್ಲಿ ಏನಾಗತ್ತೆ ಅನ್ನೋದನ್ನು ಊಹಿಸೋದಿಕ್ಕೂ ಆಗ್ತಾ ಇಲ್ಲ. ಸೊ ಪಾಕಿಸ್ತಾನದ ಕಡೆ ಕ್ಷಣಗಳನ್ನು ಎಣಿಸುವ ಸಮಯ ಬಂದಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.